ದಿಲ್ಲಿಯಲ್ಲಿ 750 ಜನ ರೈತರು ಸತ್ತೋಗಿದ್ದಾರೆ. ಡೆಲ್ಲಿಯಲ್ಲಿ ಇದುವರೆಗೂ ಪ್ರತಿಭಟನೆ ನಡೀತಾ ಇದೆ. ಪಾರ್ಲಿಮೆಂಟ್ರಿ ಕಮಿಟಿನೂ ಅವ್ರ ಪರವಾಗಿ ಕೊಟ್ಟಿದೆ, ಜಡ್ಜುನು ಏನೋ ರಿಟೈರ್ಡ್ ಜಡ್ಜುನು ಅವ್ರ ಪರವಾಗಿ MSP ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಇನ್ನೂ ಕೊಡದೆ ಚಳಿಯಲ್ಲಿ ರೈತರು ಇವತ್ತೂ ಒಬ್ಬರು ಸತ್ತಿದ್ದಾರೆ, ನೆನ್ನೆನೂ ಒಬ್ಬ ಸತ್ತಿದ್ದಾನೆ. ಸರ್ಕಾರ ಇಷ್ಟೊಂದು ಇಲ್ಟ್ರೀಟ್ ಮಾಡೋದು ಏನಕ್ಕೆ ಫಾರ್ಮರ್ಸ್ಗೆ ಅಂತ? ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಆಫ್ ಇಂಡಿಯಾ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ರೈತರು ಕೇಳ್ತಕ್ಕಂಥ ಒಂದು ಒತ್ತಾಯ ಏನಪ್ಪ ಅಂತಂದರೆ ಭಾಳ ದಿನಗಳಿಂದ ಅದಕ್ಕೋಸ್ಕರ ಚಳುವಳಿ ಮಾಡ್ತಾ ಇದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. MSPಗೆ ಕಾನೂನು ಮಾಡಿ ಅದಕ್ಕೆ ಒಂದು ಲೀಗಲ್ ಚೌಕಟ್ಟು ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ಅವರು ಮಾಡಲಿಕ್ಕೆ ತಯಾರಾಗಿಲ್ಲ. ಯಾಕೆಂದರೆ MSC ಕೊಡಬೇಕಾಗಿರೋರು ಗೌರ್ಮೆಂಟ್ ಆಫ್ ಇಂಡಿಯಾ, ಅದನ್ನು ಅವ್ರು ಮಾಡಬೇಕು. ಸೊ ರೈತರ ಒತ್ತಾಯಗಳಿಗೆ ಮಣಿತಾ ಇಲ್ಲ. ದಿಸ್ ಈಸ್ ಎ ಇನ್ಹ್ಯೂಮನ್ ಗೌರ್ಮೆಂಟ್, ಆಂಟಿ ಫಾರ್ಮರ್ಸ್ ಗೌರ್ಮೆಂಟ್. ಅದಕ್ಕಾಗಿ ಇಷ್ಟೊಂದು ಜನ ಸತ್ರೂ ಕೂಡ ಸ್ವಲ್ಪನೂ ಕೂಡ ಬಗ್ಗದೇ ಇರ್ತಕ್ಕಂಥ ಸರ್ಕಾರ ಇದೆ. ಸರ್, ಒಂದು ಕಡೆ ಅಮಿತ್ ಶಾ ಅವರು ಅಂಬೇಡ್ಕರ್ನ ಜಪ ಮಾಡಬೇಡಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಭೀಮಾ ಸಂಗಮ ಅಂದ್ಬಿಟ್ಟು ದಲಿತರ ಮನೆ ಹೋಗ್ತಾ ಇದ್ದಾರೆ ಬಿಜೆಪಿಯವರು. ಯಾವಾಗಲೂ ಗಿಲ್ಟಿ ಜನ ಮೋರ್ ಆಕ್ಟಿವ್ ಆಗಿಬಿಡ್ತಾರೆ. ಅವರು ಅಂಬೇಡ್ಕರ್ ಬಗ್ಗೆ ಅವ್ರ ಪಕ್ಷ ಅವರ ಅಭಿಪ್ರಾಯ ಹೆಂಗಿದೆ ಅಂತಕ್ಕಂಥದ್ದನ್ನು, ಅಂಬೇಡ್ಕರ್ ಬಗ್ಗೆ ಯಾವ ಥರದ ಗೌರವ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅಮಿತ್ ಶಾ ಅವರ ಸ್ಟೇಟ್ಮೆಂಟಿಂದ ವ್ಯಕ್ತ ಆಗುತ್ತೆ. ಇನ್ನೊಂದು ಕಡೆ ಅಂಬೇಡ್ಕರ್ ಪರವಾಗಿ ಅಭಿಯಾನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿರ್ತಕ್ಕಂಥ ವಿಚಾರ. ಕಾಂಗ್ರೆಸ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಸರ್ ಅವ್ರು ಹೇಳ್ತಾರೆ. ಕಾಂಗ್ರೆಸ್ಸು ನೋಡಪ್ಪ, ಕಾಂಗ್ರೆಸ್ ಸಂವಿಧಾನ ಬರೆಸ್ತದೆ ಯಾರ ಕೈಲಿ? ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನನ ಜಾರಿ ಕೊಡ್ತಾ ಇರ್ತಕ್ಕಂಥದ್ದು ಯಾರು? ಕಾಂಗ್ರೆಸ್ನವರು. ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರ್ತಕ್ಕಂಥವ್ರು ಯಾರು? ಕಾಂಗ್ರೆಸ್ನವರು. ಯಾವತ್ತಾದ್ರು BJP ಅವರು ವಾಜಪೇಯಿ ಅವರಿದ್ದ ಕಾಲದಲ್ಲಿ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಹೊರಟು ಅನೇಕ ಜನ ಅವರ ಮಂತ್ರಿಗಳು ಸಂವಿಧಾನ ಬದಲಾವಣೆ ಮಾಡ್ತೀವಿ, ನಾವು ಅಧಿಕಾರಕ್ಕೆ ಬಂದಿರೋದೇ ಅದಕ್ಕೋಸ್ಕರ ಅಂತ ಹೇಳಿದ್ರು. ಸೊ ಅವ್ರಿಗೆ ಮತ್ತು ಹಿಂದೆ RSSನವರು ಸಂವಿಧಾನ ರಚನೆಯಾಗಿ ಜಾರಿಯಾದ ಮೇಲೆ ಅದನ್ನು ವಿರೋಧ ಮಾಡಿದವರು ಯಾರು? ಇದೇ RSSನ ಗೋಲ್ವಾಲ್ಕರ್, ಹಿಂದೂ ಮಹಾಸಭಾದ ಯಾರು ಸಾವರ್ಕರ್, ಅವರೇ ಮಾಡಿದ್ದು ಅಲ್ವಾ? ಅದನ್ನ ಕೌಂಟರ್ ಮಾಡೋಕ್ಕೆ ನೀವೇನು ಮಾಡ್ತೀರಿ ಸರ್? ಇವರು ಸ್ಟ್ರಾಟಜಿನ ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ ಏನು ಮಾಡ್ತೀರಿ ಅಂತ? ಯಾಕಂದ್ರೆ ಅವ್ರು ಮನೆಗೆ ಹೋಗಿ ನಾವು ಊಟ ಮಾಡ್ತೀವಿ, ಅಲ್ಲೇ ಮಲಗ್ತೀವಿ ಅಂತ ಹೊರಟಿರುವಾಗ ನಿಮ್ಮ ಪಕ್ಷ ಯಾವ ಥರ ಕೌಂಟರ್ ಮಾಡ್ತೀರಿ ಅಂತ? ಈಗ ನಾವು ಅವ್ರ ರೀತಿಯಲ್ಲಿ ತೋರ್ಪಡಿಸ್ಕೋಬೇಕಾದಂಥ ಅಗತ್ಯ ಇಲ್ಲ. ವಿ ಆರ್ ಕಮಿಟೆಡ್ ಟು ಕಾನ್ಸ್ಟಿಟ್ಯೂಷನ್, ವಿ ಆರ್ ಪ್ರೊಟೆಕ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್, ವಿ ಆರ್ ಇಂಪ್ಲಿಮೆಂಟಿಂಗ್ ದಿ ಕಾನ್ಸ್ಟಿಟ್ಯೂಷನ್, ವಿ ಆರ್ ಇಂಪ್ಲಿಮೆಂಟಿಂಗ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇಲ್ಲ, ಅವರಿಗೆ ಇವತ್ತು ಮಾತಾಡಿ ಅವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಬರೋ ರೀತಿಯಲ್ಲಿ ಮಾಡಿದ್ದೀವಿ. ಅದು ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್. ಈಗ ಅವರು ವಾಪಸ್ ತಗೋತೀವಿ ಅಂತ ಒಪ್ಕೊಂಡಿದ್ದಾರೆ. ಶಸ್ತ್ರಾಸ್ತ್ರಗಳು ಇದ್ದಾವೆ, ಅವನು ಕೂಡ ಮಾಜರ್ ಮಾಡಿ ತಗೊಂಡ್ಬರ್ತಾರೆ. ಹುಡುಕ್ಬೇಕು ಅಂತ ಪರಮೇಶ್ವರ್ ಹೇಳಿದ್ದಾರೆ ಸರ್ ಇವತ್ತು. ಎಲ್ಲಿ ಹುಡುಕ್ತಾರೆ? ಹುಡುಕ್ಬೇಕು ನಮ್ಗೆ ಸಿಕ್ಕಿಲ್ಲ ಇಲ್ಲವೇ ಅಂತ ಹೇಳಿದ್ದಾರೆ ಸರ್ ಇವತ್ತು. ಗೊತ್ತಿದೆ ಎಲ್ಲಿದ್ದಾವೆ ಅಂತ, ಮಾಜರ್ ಮಾಡಿ ಅದನ್ನು. ಶರಣಾಗತಿ ವಿಚಾರ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಿದೆ ಸರ್. BJP ಅವರು
ಸಿಎಂ ಅವರ ಕಚೇರಿಯಲ್ಲಿ ಚಾಲನೆ ತೆಗೆದು ಸರಿಯಲ್ಲ ಅಂತ ಯಾಕಂದ್ರೆ ಕೇವಲ ಬಿಜೆಪಿಯವರು ಯಾವತ್ತೂ ಕೂಡ ಅವರು ನಕ್ಸಲೈಟ್ಸು ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಕ್ಸಲಿಸಮ್ ಇರಬಾರ್ದು, ಯಾವುದೇ ಹೋರಾಟ ಶಾಂತಿಯುತವಾಗಿರಬೇಕು, ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗಬಾರ್ದು ಅನ್ನೋದು ನಮ್ಮ ನಿಲುವು. ಹಿಂಸೆಗಳ ಮುಖಾಂತರ ಹೋರಾಟಗಳು ಇರಬಾರ್ದು, ಶಾಂತಿಯುತವಾಗಿ ಹೋರಾಟ ನಡೀಬೇಕು. ದಟ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ನ ಉಪಯೋಗಿಸಿ, ಅನ್ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ನ ಉಪಯೋಗಿಸಬಾರ್ದು ಅಂತ ಹೇಳಿ. ಅನ್ಯಾಯಗಳನ್ನು, ಶೋಷಣೆಗಳನ್ನು, ದೌರ್ಜನ್ಯಗಳನ್ನು ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ, ಸಂವಿಧಾನನೇ ಕಲ್ಪಿಸ್ಕೊಟ್ಟಿದೆ. ಆದರೆ ಕಾನೂನನ್ನು ಕೈಗೆ ತಗೊಳ್ಳಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಗೊತ್ತಿಲ್ಲ ನಮಗೆ, ಇನ್ನೊಬ್ಬ ಇದನೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಅವ್ರಿಗೂ ನಾನು ಮನವಿ ಮಾಡ್ತೇನೆ, ನೀವು ಕೂಡ ಮುಖ್ಯವಾಗಿ ನೀವು ಬಂದ್ಬಿಡಪ್ಪ, ಶಸ್ತ್ರಾಸ್ತ್ರದ ಹೋರಾಟ ಬೇಡ, ಮುಖ್ಯವಾಹಿನಿ ಬಾ ಅಂತ ಹೇಳಿ ಅವ್ರಿಗೂ ಕರೆಕ್ಟ್ ಇದ್ರೆ. ಸರ್, ನೀವು 10,000 ರೂಪಾಯಿ ಇನ್ಸೆಂಟಿವ್ ಬರಬೇಕು ಆಶಾ ಕಾರ್ಯಕರ್ತರಿಗೆ ನಾವು ಮಾತಾಡಿದ್ದೀವಿ ಅಂತ ಹೇಳ್ತೀರಿ. ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಮತ್ತು BJP-ಯವರು ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಲ್ಲ, ಬ್ಯಾಂಕ್ರಪ್ಟ್ ಆಗ್ಬಿಟ್ಟಿದೆ, ಸರ್ಕಾರದ ದುಡ್ಡಿಲ್ಲ ಅಂತಾರೆ. ನೀವು 10,000 ಕೊಡ್ತೀವಿ ಅಂತ ಯಾವ ಥರ ಸರ್? ಈಗ ಅವ್ರಿಗೆ 8,000 ಕೊಡ್ತಾ ಇದ್ದೀವಿ, ಅದನ್ನು 10,000 ರೂಪಾಯಿ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ ಸೇರಿ 10,000 ಕೊಡ್ತೀವಿ ಅಂತೇಳಿ. ಒಂದು ವೇಳೆ 10,000 ತಲುಪಲಿಲ್ಲ ಅಂತಂದರೆ ಅವ್ರಿಗೆ ನಾವು ಸರ್ಕಾರ ಕೊಡ್ತೀವಿ. ಅವ್ರು ಇನ್ಸೆಂಟಿವ್ಸ್ ಎಲ್ಲ ಮಾಡ್ತಾರಲ್ಲ, ಅದು ಇಲ್ಲೇ ಹೋದರೆ ಅದು ತಲುಪಲಿಲ್ಲ ಅಂತ ನಾವು ಕೊಡ್ತೀವಿ. 10,000 ಯಾರು ಸಿಕ್ಕಾರಲ್ಲ ಅವ್ರಿಗೆ ಕೊಡ್ತೀವಿ. ಫಿಸಿಕಲ್ ಪೊಸಿಷನ್ ಹೆಂಗಿದೆ ಸರ್? ಫಿಸಿಕಲ್ ಪೊಸಿಷನ್ ಹೆಂಗಿದೆ? ಚೆನ್ನಾಗಿದೆ, ಯಾರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ. ಮೈಸೂರಿನಲ್ಲಿ ಈಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಒಂದು ರಸ್ತೆಗೆ ಹೆಸರಿಡೋ ವಿಚಾರನ ದೊಡ್ಡ ಯಾರಿಗೂ ರಸ್ತೆ ಇಡಿ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ. ನಾನು ಪಾಲಿಟಿಕ್ಸಿಗೆ ಮೊನ್ನೆ ಬಂದದಲ್ಲ, 45 ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ. ಯಾರಿಗೂ ನನ್ನ ಹೆಸರು ಇಡಿ ಅಂತ ಆಗಲಿ, ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತಂದರೆ ಮೈಸೂರು ಯೂನಿವರ್ಸಿಟಿಯವರು ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದರು, ನನಗೆ ಬೇಡ ನನಗೆ ಅಂತಂದ್ರೆ. ಬಿಕಾಸ್ ಡಾಕ್ಟ್ರೇಟ್ ತಗೊಳ್ಳೋ ಅಂಥ ಯೋಗ್ಯತೆ ನನಗಿಲ್ಲ ಅಂತಂದ್ರೆ. ಅದಕ್ಕೆ ಬೇರೆ ಹೆಸರಿದ್ರೆ ಆ ರಸ್ತೆಗೆ ಅದು ಮಾಡೋದು ಬೇಡ. ಚಾಮರಾಜನಗರದಲ್ಲಿ ಆ ರಸ್ತೆಗೆ ಅಲ್ಲಿಂದ ದೇವಸ್ಥಾನದಿಂದ ರಾಯಲ್ ಹಿಲ್ಸ್ ಸರ್ಕಲ್ಗೂ ಯಾವುದೇ ರೀತಿಯಾದ ಹೆಸರಿಲ್ಲ ಸರ್. ಆ ರಸ್ತೆಗೆ ಹೆಸರಿಡಬೇಕು ಅಂತ ನನಗೇನು ಗೊತ್ತೂ ಇಲ್ಲ, ನಾನು ಕೇಳೂ ಇಲ್ಲ, ಯಾರೂ ನನ್ನ ಜೊತೆ ಮಾತಾಡೂ ಇಲ್ಲ, ನಾನು ಎಲ್ಲೂ ಚರ್ಚೆನೂ ಮಾಡಿಲ್ಲ. ನಾನು ರಸ್ತೆ ಇಡಬೇಕು ಅಂತಲೂ ಹೆಸರು ಹೇಳಿಲ್ಲ. ಸರ್, ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಮಾಡ್ಬೇಕಂತಿದ್ರೆ ಅದೇ ಕನ್ಫ್ಯೂಷನ್ ಏನಿದೆ ಸರ್? ಆ ಡೇಟ್ಗೆ ನಡೆಯುತ್ತಾ? ನೋ ಕನ್ಫ್ಯೂಷನ್. ಫೆಬ್ರವರಿ 15ನೇ ತಾರೀಕು ನಡೀತದೆ ಅಲ್ಲಿ. ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಈಗ ಏನು ಸ್ಪೆಷಲ್ ಅಂದ್ರೆ ಏನಯ್ಯ, ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ. ಎಲ್ಲ ಸಮಸ್ಯೆಗಳಿಗೂ ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪೂರ್ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಸರ್. ಯಾರು? ರಾಜು ಕಪೂರ್ ಅವರು ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಸರ್. ರಾಜು ಕಪೂರ್ ಸರ್, ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಇವತ್ತು ಹಾಜರಾಗಿದ್ದಾರೆ ಸರ್ ನ್ಯಾಯಾಧೀಶರ ಮುಂದೆ. ಆಯಿತು, ಕಾನೂನು ಮುಂದೆ ಎಲ್ಲರೂ ಸಮಾನರಲ್ಲ, ಅಪ್ಪರ್ ಆಗಲೇಬೇಕಲ್ಲ. ರಾಜಣ್ಣನಿಗೆ ಕೇಳಿ.